ಇಲ್ಲಿ ಈ ಒಂದು ರೆಸ್ಟೋರೆಂಟ್ 24 hours ಓಪನ್ ಇರುತ್ತೆ. 3 ಗಂಟೆಗೆ ಬಂದ್ರು ಬಿರಿಯಾನಿ ಸಿಗುತ್ತೆ, 2 ಗಂಟೆಗೆ ಬಂದ್ರು ಓಪನ್ ಇರುತ್ತೆ. ಆ ಗಮನೇ ಭಾರಿಯಾಗಿದೆ. ಬಿಸಿ ಬಿಸಿ ಹೊಂಟೋಯ್ತು ಬಾಯಿಗೆ. ಹೆಲೋ ಅಂತ ಶಾರುಖ್, ನೀವು ನೋಡ್ತಾ ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲ ಅಂತಂದ್ರೆ ಬಗಾರಾ ಬಾವರ್ಚಿ ಕೆಫೆ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ನೀಲದ್ರಿ ರೋಡು ಟುವರ್ಡ್ಸ್ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಫಸ್ಟ್ ಫೇಸ್ ಅಲ್ಲಿಗೆ ಸೇರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಇಲ್ಲಿ ಏನು ಬ್ರೋ ಸ್ಪೆಷಲ್ ಅಂತ ಕೇಳಿದ್ರೆ ಮೇನ್ಲಿ ಆ ಬಿರಿಯಾನಿ. ಇಟ್ ವಿಲ್ ಬಿ ಲೈಕ್ ಒಂದು ಕುಷ್ಕ ತರ ಇರುತ್ತೆ. ಈ ಬಗಾರಾ ಬಿರಿಯಾನಿ ಅನ್ನೋದು ಈ ಆಂಧ್ರ ಸೈಡು ಹೈದರಾಬಾದ್ ಸೈಡ್ ಎಲ್ಲ ತುಂಬಾ ಫೇಮಸ್. ಸೊ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಬಿರಿಯಾನಿನ ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇವತ್ತೊಂದು ಜಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಜೊತೆಗಿದ್ದಾರೆ, ಒನ್ ಆಫ್ ದಿ ಕ್ಯಾಮ್ರಾಮನ್. ಹಾಯ್ ಅಲ್ಲಪ್ಪ. ಹಾಯ್ ಹೇಳ್ಬೇಡ. ಇವತ್ತೇನು ಟೆಸ್ಟ್ ಮಾಡಕ್ಕೆ ಹೋಗ್ತಿದ್ವಿ? ಬಿರಿಯಾನಿ. ಯಾವ ಬಿರಿಯಾನಿ? ಬಗಾರಾ ಬಿರಿಯಾನಿ. ಎಸ್, ಇವನಿಗೂ ಫಸ್ಟ್ ಟೈಮು ನನಗೂ ಫಸ್ಟ್ ಟೈಮು ಡಿಫ್ರೆಂಟ್ ಆಗಿ. ಬಟ್ ಬಗಾರಾ ಪ್ಲೇನ್ ಕುಷ್ಕ ಲೈಕ್ ವೈಟ್ ರೈಸ್ ಥರ ಬರುತ್ತದು. ಅದನ್ನು ನಾನು ಹೈದರಾಬಾದಲ್ಲಿ ಒಮ್ಮೆ ಟ್ರೈ ಮಾಡಿದೆ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತು. ಬಟ್ ಈಗ ಹೇಗಿದೆ ಅಂತ ಇಲ್ಲಿ ನೋಡಬೇಕು. ಆ್ಯಂಡ್ ಅದನ್ನು ಬಿಟ್ಟು ದೇ ಹ್ಯಾವ್ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್. ಬಟ್ ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ? ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬನ್ನಿ ಇವತ್ತು ಒಂದು ಸರಿಯಾಗಿರೋ ಬಿರಿಯಾನಿ ಬ್ಯಾಟಿಂಗ್ ಅಥವಾ ಬೇಟೆ ಮಾಡೋಣ ಬನ್ನಿ. ರೈಟ್ ಅಂತ ಸೊ ಫಸ್ಟ್ ಫ್ಲೋರ್ ಮೇಲೆ ಬಂದಿದ್ದೀವಿ. ಇಲ್ಲಿ ಕೆಳಗಡೆನೂ ಸೀಟಿಂಗ್ ಇದೆ, ಮೇಲೇನೂ ಸೀಟಿಂಗ್ ಇದೆ. ಸೊ ಮೇಲೆ ಬಂದು ಸಪ್ರೇಟ್ ಆಗಿ ಬರ್ಡೇ ಪಾರ್ಟೀಸ್ಗೂ ಅರೇಂಜ್ಮೆಂಟ್ ಮಾಡ್ತಾರಂತೆ ಅವರು. ಆ ಸೆಟಪ್ಸ್ ಎಲ್ಲ ನೀವು ಹಾಕೋಬಹುದು ಅಥವಾ ಇವರು ಅರೇಂಜ್ ಮಾಡ್ಕೊಡ್ತಾರೆ, ಅವೆಲ್ಲ ಹೇಳಿದ್ರು. ಬಟ್ ಇಲ್ಲಿ ಮೇನ್ಲಿ ಬಂದು ಈ ಮೆನ್ಯೂ. ಸೊ ಈ ಮೆನ್ಯೂನ ನೀವು ಡೈರೆಕ್ಟ್ ಹಂಗೆ ಸ್ಟಾಪ್ ಮಾಡಬೇಕಾದ್ರೆ ನೀವು ಪ್ಲೇ ಮಾಡ್ಬೋದು. ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಸೊ ನಾವು ಬಂದು ಒಂದು ಬಕೆಟ್ ಬಿರಿಯಾನಿ ಜೊತೆಗೆ 3 ಸ್ಟಾರ್ಟರ್ಸ್ ಜೊತೆಗೆ ಒಂದು 3 ಡೆಸರ್ಟ್ಸ್ ಆರ್ಡರ್ ಮಾಡಿದ್ದೀವಿ. ಅದು ಬರಲಿ, ಬ್ಯಾಟಿಂಗ್ ಮಾಡೋಣ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಅನ್ಲಿಮಿಟೆಡ್ ಬಿರಿಯಾನಿ ಆ್ಯಂಡ್ ಬಕೆಟ್ ಬಿರಿಯಾನಿ 2 ಸಿಗುತ್ತೆ. ಅದೇ ಬೇಸ್ ಇರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಕೆಟ್ ಬಿರಿಯಾನಿನೇ ಟ್ರೈ ಮಾಡೋಣ ಅಂತ, ವಿಚ್ ಇಸ್ 4 to 5% ಆರಾಮಾಗೆ ಬ್ಯಾಟಿಂಗ್ ಮಾಡ್ಬೋದು. ಸೊ ಆರ್ಡ್ರ್ ಮಾಡಿರೋ ಬಿರಿಯಾನಿ ಬಂತು. ಪಾಪ ಆ ಎಳೆ ಆ ಗಮನೇ ಭಾರಿಯಾಗಿದೆ. ಸೊ ಇದ್ರ ಜೊತೆಗೆ ಒಂದು ಶೇರ್ವಾ ಕೊಟ್ಟವ್ರೆ, ರೈತ ಕೊಟ್ಟವ್ರೆ ಆ್ಯಂಡ್ ಈರುಳ್ಳಿ ಇದೆ. ಸೊ ಈ ಬಿರಿಯಾನಿ ಬಂದು ಒಂದು ರೀತಿ ನಿಮಗೆ ಹೊಸ ವರ್ಷನ್ ಆಫ್ ಬಿರಿಯಾನಿನ ನೀವು ಟ್ರೈ ಮಾಡಿರೋ ಥರ ಇರುತ್ತೆ. ಮೋಸ್ಟ್ಲಿ ಬಗಾರಾ ಬಿರಿಯಾನಿ ಟ್ರೈ ಮಾಡಿರೋರಿಗೆ ಇದ್ರ ಬಗ್ಗೆ ಗೊತ್ತು. ಬರಪ್ಪ, ಆ ಪೀಸ್ ಕಾಣಿಸುತ್ತೆ. ಎಲ್ಲಪ್ಪ ರೈಸ್ ಅಂತ ಹುಡುಕ್ಬೇಡಿ, ಫ್ಲಿಪ್ ಮಾಡೋಣ. ಅಥವಾ ಬೇಟೆಗೆ ರೆಡಿ ಇರಿ. ಈಗ ಬಂದು ಫ್ಲಿಪ್ ಮಾಡೋದ ಬನ್ನಿ. ಓಹೋ, ಲುಕ್ ಅಟ್ ದಿ ಬಿರಿಯಾನಿ. ಎಲೆನೂ ಬಂತು. ಸೊ ಮೇಲೆ ಒಂದಿರುತ್ತೆ, ಕೆಳಗೆ ಒಂದಿರುತ್ತೆ. ಬಕೆಟ್ ಫ್ಲಿಪ್ ನೋಡಿರ್ತೀರಾ, ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ವಾಟ್ ಕಂಪ್ಲೀಟ್ಲಿ ಒಂದು 4 ರಿಂದ 5 ಜನ ತಿನ್ನೋಷ್ಟು ಒಂದು ಬಿರಿಯಾನಿ ನನ್ನ ಮುಂದೆ ಇದೆ. ನೋಡಿದ್ರೆ ಫುಲ್ ಇಷ್ಟು ಬಲಗಾಗಿ ಅನ್ಸುತ್ತೆ, ಬಟ್ ಇದನ್ನ ತಿಂತ ರೈಸ್ ಕ್ವಾಂಟಿಟಿ ಜಾಸ್ತಿ ಇದೆ ಕೆಳಗಡೆ. ಇನ್ನು ಪೀಸಸ್ಸು ಕೆಳಗಡೆ ಜಾಸ್ತಿ ಇದೆ. ಲೈಟಾಗಿ ಸ್ವಲ್ಪ ಮಾತ್ರ ಮೇಲೆ ತೆಕ್ಕಿದ್ದೀನಿ. ಫಸ್ಟ್ಲಿ ರೈಸ್ ನೋಡ್ತೀರಾ ಎಷ್ಟು ಉದುರಿಯಾಗಿ ಇರೋದಂತ. ಬಾಸ್ಮತಿ ರೈಸು. ಏನು ರೈಸು ಟ್ರೈ ಮಾಡೋದು ಹೇಗಿದೆ ಅಂತ ಬನ್ನಿ. ವಾವ್, ಒಂದು ರೀತಿ ಸಟ್ಟಲಾಗಿ ಅನಿಸುತ್ತೆ ನಿಮಗೆ, ಪ್ಲೇನ್ ಮಸಾಲೆ ಥರ. ಬಟ್ ಜಾಸ್ತಿ ಲವಂಗ, ಎಲ್ಲಿ ನೋಡಿದ್ರು ಲವಂಗ ಅದು ಇದು ಅಂತ ಈ ಸ್ಟಾರ್ ಹನಿ. ಸೊ ಅವೆಲ್ಲ ಜಾಸ್ತಿ ಕಾಣಿಸುತ್ತೆ ನನಗೆ ಇದ್ರಲ್ಲಿ ಪೀಸು. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ನೋಡ್ತೀರಾ,
ಸೊ ಇದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಬಳಸೋರೆ, ಅದರದ್ದೇ ಅಂತ ಅರೋಮಾ ಜಾಸ್ತಿ ಬರುತ್ತೆ. ಬಟ್ ಇಟ್ ಹ್ಯಾಸ್ ಸಮ್ ಆ ಒಂದು ರೆಗ್ಯುಲರ್ ಬಿರಿಯಾನಿಗಿಂತನೂ ಒಂದು ಡಿಫ್ರೆಂಟ್ ಟೇಸ್ಟ್. ನಿಮಗೆ ಬಿರಿಯಾನಿ ಟ್ರೈ ಮಾಡಬೇಕಂದ್ರೆ ವೆರೈಟಿ ಆಫ್ ಬಿರಿಯಾನಿ. ಸೊ ದಿಸ್ ಈಸ್ ದಿ ಒನ್, ಲಿಟ್ರಲಿ ಅಮೇಸಿಂಗ್. ಆ್ಯಂಡ್ ಇದರಲ್ಲಿ ಬಂದು ಚಿಕನ್ ಪೀಸ್ ನೋಡ್ಬೋದು ನೀವು, ಸಖತ್ ಟೆಂಡರಿ ಮೀಟು, ಒಂದು ಬಲ್ಕ್ ಚಿಕನ್ ಪೀಸ್ ಜೊತೆ ರೈಸ್ ಮಿಕ್ಸ್ ಮಾಡಿ. ಸೊ ಮಸಾಲ ಇದರಲ್ಲಿರುತ್ತೆ, ಆ ಮಸಾಲೆ ಜೊತೆಗೆ ನೀವು ಮಿಕ್ಸ್ ಮಾಡಿ ಹೋಗಬೇಕು. ಆಹಾ, ವಾವ್. ಲವಂಗ, ಎರ್ರ ಬೆರ್ರಿ ಹಾಕವ್ರೆ, ಏಲಕ್ಕಿ ಹಾಕವ್ರೆ. ಬೇಡ ಬೇಡ ಅಂದರೂ ಬ್ಯಾಲ್ಗಡೆ ಬರುತ್ತೆ, ಎಲ್ಲ ಕಡೆ ತುಂಬಿರುತ್ತೆ ಅದು ಆ ಥರ. ಆ್ಯಂಡ್ ಇದು ನಾವು ತೊಗೊಂಡಿರೋದು ಬಂದು ಗುಂಟೂರು, ಓಕೆನಾ. ಸೊ ಗುಂಟೂರು ಚಿಕನ್ ಬಕೆಟ್ ಬಿರಿಯಾನಿ. ಸೊ ವಿಚ್ ಈಸ್ ನಿಮಗೆ ಬಕೆಟ್ ಬಿರಿಯಾನಿ ಅನ್ಲಿಮಿಟೆಡ್ ಬರಲ್ಲ. ಅನ್ಲಿಮಿಟೆಡ್ ಬಿರಿಯಾನಿ ಬಂದು ಒಂದು ಲಿಮಿಟೆಡ್ ಟೈಮಿಗೆ ಮಾತ್ರ ಅವರು ಸರ್ವ್ ಮಾಡ್ತಾರೆ. ಆ್ಯಂಡ್ ಅದನ್ನ ಬಿಟ್ಟು ನೀವು ಬಕೆಟ್ ಬಿರಿಯಾನಿ ಬೇಕಂದ್ರೆ ನಾವು ತೊಗೊಂಡಿರೋ 4 ರಿಂದ 5 ಜನ ಬಕೆಟ್ ಬಿರಿಯಾನಿನೂ ಇದೆ. 2 ರಿಂದ 3 ಅಥವಾ 3 ರಿಂದ 4 ಜನ ತಿನ್ನೋಷ್ಟು ಬಿರಿಯಾನಿನೂ ಅವೈಲೇಬಲ್ ಇದೆ ಇವ್ರ ಹತ್ರ. ಆ್ಯಂಡ್ ಇದೇ ಬಿರಿಯಾನಿ ಸಿಂಗಲ್ ಬಿರಿಯಾನಿನೂ ಸಿಗುತ್ತೆ. ಕಾನ್ಸೆಪ್ಟ್ ಇಸ್ ಸೂಪರ್. ಆ ಮೈಲ್ಡ್ ಆಗಿರೋ ಮಸಾಲೆ, ಈ ಗುಂಟೂರು ಚಿಕನ್ದೇ ಒಂದು ಟೇಸ್ಟ್ ಬರುತ್ತೆ ಗೊತ್ತಾ, ಆ ಪಂಚ್ ಆಫ್ ಖಾರ, ಆ ಹುಳಿ ಅಂಶ, ಅದು ಅದ್ಭುತವಾಗಿದೆ ಈ ಒಂದು ಪೀಸಲ್ಲಿ. ನೋಡ್ತೀರಾ ನೀವು, ಒಂದು ರೀತಿ ಡ್ರೈ ಪೀಸ್ ಅನ್ಸುತ್ತೆ ನಿಮಗೆ. ಅದ್ರ ಜೊತೆಗೆ ಗ್ರೇವಿ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿ ಹೋದ್ರೇ ಪರ್ಫೆಕ್ಟ್ ಆ ಮಜಾ ಬರುತ್ತೆ. ವಾವ್. ಇಲ್ಲಿವರೆಗೆ ನಾನು ಹೈದ್ರಾಬಾದ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ, ಆಂಬೂರ್ ಟ್ರೈ ಮಾಡಿದ್ದೀನಿ, ನಮ್ಮ ಕರ್ನಾಟಕ ದೊಣ್ಣೆ ಬಿರಿಯಾನಿ ಟ್ರೈ ಮಾಡಿದ್ದೀನಿ, ಆಮೇಲೆ ಮುಸ್ಲಿಂ ಸ್ಟೈಲ್ ಬಿರಿಯಾನಿನೂ ನಾನು ಟ್ರೈ ಮಾಡಿದ್ದೀನಿ. ಬಟ್ ದಿಸ್ ಈಸ್ ದಿ ಫಸ್ಟ್ ಟೈಮ್ ಬಗಾರಾ ಬಿರಿಯಾನಿ. ಬಟ್ ಹೈದ್ರಾಬಾದಲ್ಲಿ ಟ್ರೈ ಮಾಡಿದ್ದೆ, ದಟ್ ವಾಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು. ಬಟ್ ಇದು ಒಂದು ರೀತಿ ನನಗೆ ಅಥೆಂಟಿಕ್ ಅನಿಸುತ್ತೆ. ರೆಸ್ಟೋರೆಂಟ್ ಹೆಸರು ಬಗಾರಾ ಬಾವರ್ಚಿ ಕೆಫೆ. ಅದೇ ರೀತಿ ಆ್ಯಂಡ್ ಇರೋ ಆ್ಯಂಬಿಯನ್ಸ್ ಕಾನ್ಸೆಪ್ಟು ಅಷ್ಟೇ, ಒಂದು ರೀತಿ ನಿಮಗೆ ಕೆಫೆ ಥರನೇ ಒಂದು ಫೀಲ್ ಬರಬೇಕಂತ ವೈಬ್ ಮಾಡೋರೆ. ಆ್ಯಂಡ್ ಮೊಟ್ಟೆ ನೋಡಿ, ಇಲ್ಲೊಂದು ಮೊಟ್ಟೆ ಇದೆಯಾ, ಇಲ್ಲೊಂದು ಮೊಟ್ಟೆ ಇದೆಯಾ, ಇನ್ನು ಈ ಕಡೆ ಇನ್ನೊಂದು 2 ಮೊಟ್ಟೆ ಇದೆ. 4 ರಿಂದ 5 ಜನ ಆರಾಮಾಗೆ ಅಷ್ಟು ಮೊಟ್ಟೆ, ಅಷ್ಟು ಚಿಕನ್ ಪೀಸು ಒಳಗಡೆಯಿಂದ ಬರ್ತಾನೆ ಇರುತ್ತೆ. ವಾವ್, ಈ ಪೀಸ್ ಸಖತ್ತಾಗಿದೆ. ಮಸಾಲೆ ಜೊತೆ ಇದೆಯಲ್ಲ, ಅದ್ಭುತವಾಗಿರುತ್ತೆ. ಸೊ ಲೈಟಾಗಿ ನಾವೇನು ಮಾಡೋದು ಅಂತಂದರೆ, ಈ ಪೀಸ್ ಇಕ್ಬಿಟ್ಟು ಮೊಟ್ಟೆ ನೋಡಿ, ಮೊಟ್ಟೆನ ಲೈಟಾಗಿ ಫ್ರೈನು ಮಾಡೋರೆ. ಮೊಟ್ಟೆ ಸ್ವಲ್ಪ ಇಕ್ಬಿಟ್ಟು ರೈತನ ಮರೆಯೋಕ್ಕಾಗುತ್ತೇನ್ರಿ, ರೈತ ಇದ್ರೇ ಮಜಾ ಬೇರೆ. ಲೈಟಾಗಿ ರೈತ ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟು ನಾನು ಮಿಕ್ಸ್ ಮಾಡಿ ಹೋದರೆ ಹೇಗಿರುತ್ತೆ ಗೊತ್ತಾ ಟೇಸ್ಟು. ಆಹಾ, ಆರಾಮಾಗಿ ಎಂಜಾಯ್ ಮಾಡ್ಬೋದು ಇದನ್ನು. ಹೆಂಗಿದ್ರು ಈರುಳ್ಳಿ ಕೊಡ್ತಾರೆ, ಎಷ್ಟು ಬೇಕಾದ್ರೂ ಮಜಾ ಮಾಡಿ. ಈ ಬಿರಿಯಾನಿ ಏನೋ ಒಂದು ರೀತಿ ನನಗೆ ಆ ವೈಪ್ ಕೊಡ್ತೈತೆ. ಫೈನಲಿ ಒಂದು ಡೆಸರ್ಟಲ್ಲಿ ಒಂದು 3 ಐಟಮ್ ಹೇಳಿದ್ದೀವಿ, ಅದು ಹಂಗೆ ಸಸ್ಪೆನ್ಸ್ ಇರಲಿ, ಎಂಡಲ್ಲಿ ಟ್ರೈ ಮಾಡೋಣ. ಬಿರಿಯಾನಿ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಇಟ್ ಹ್ಯಾಸ್ ಪರ್ಫೆಕ್ಟ್ ಆ ಮಸಾಲೆ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಎಷ್ಟು ಹಾಕಿದ್ದಾರೆ. ದಿಸ್ ಇಸ್ ಲೈಕ್ ಒಂದು ಗುಂಟೂರು ಖಾರ, ಆ ಗುಂಟೂರು ಖಾರ ಬರೋದಕ್ಕೆ. ಆ್ಯಂಡ್ ಮಸಾಲೆ ಇಲ್ಲಿ ನೋಡ್ಬೋದು ಪರ್ಫೆಕ್ಟಾಗಿದೆ. ಆ ಪಂಚ್ ಆಫ್ ಖಾರ ಇರಲಿ, ಆ ಹುಳಿ ಅಂಶ ಇರಲಿ, ಇದೊಂಥರ ಒಂದು ಟೆಕ್ಸ್ಚರ್ ಕೊಡುತ್ತೆ. ಆ ಟೆಕ್ಸ್ಚರು ನೀವು ಈ ಬಿರಿಯಾನಿ ರೈಸಲ್ಲಿ ಮಾತ್ರನೇ ಅದು ಸಾಧ್ಯ. ಈ ಗುಂಟೂರು ಬಿರಿಯಾನಿ ಮಾತ್ರ ಅಲ್ಲ, ಇವ್ರ ಹತ್ರ ಬೇರೆ ಬೇರೆ ಬಿರಿಯಾನಿ ವೆರೈಟೀಸ್ ಇದೆ. ಒಂದು 9 ರಿಂದ 10 ವೆರೈಟೀಸ್ ಬಿರಿಯಾನಿ ಅದ್ಭುತವಾಗಿದೆ. ಆ್ಯಂಡ್ ಇನ್ನೊಂದು ಮೇಯ್ಲಿ ಈಗ ಹೇಳ್ಬೇಕು ನಾನು, ಇಲ್ಲಿ ಈ ಒಂದು ರೆಸ್ಟೋರೆಂಟ್ 24 hours ಓಪನ್ ಇರುತ್ತೆ. 3 ಗಂಟೆಗೆ ಬಂದರೂ ಬಿರಿಯಾನಿ ಸಿಗುತ್ತೆ, 2 ಗಂಟೆಗೆ ಬಂದರೂ ಓಪನ್ ಇರುತ್ತೆ, ಬೆಳಗಿನ ಜಾವ ಒಂದು 5-6 ಗಂಟೆಗೆ ಬಂದರೂ ಓಪನ್ ಇರುತ್ತೆ. ಸೊ 24 hours ಯಾವಾಗ ಬೇಕಾದ್ರೂ ಬನ್ನಿ, ಬ್ಯಾಟಿಂಗ್ ಮಾಡಿ, ಮಜಾ ಮಾಡಿ. ಆ್ಯಂಡ್ ಇದ್ರ ಜೊತೆಗೆ ಸಪ್ರೇಟಾಗಿ ಸಿಗೋ ಅಲಾಕಟ್ ಡಿಶಸ್ ತೊಗೊಂಡಿದ್ದೀವಿ, ನೋಡ್ತೀರಾ. ಸೊ ದಿಸ್ ಈಸ್ ಚಟ್ಪಟ ಚಿಕನ್ನು. ವಾವ್, ಸಕ್ಕತ್ತಾಗಿದೆಯಲ್ಲ ಈ ಚಿಕನ್ನು. ಎಲ್ಲಿ ಚುಚ್ಕೊಬಿಡುತ್ತಾ ಅಂತ ನೋಡಿದೆ. ಇಟ್ ಹ್ಯಾಸ್ ಸಮ್ ಚಟ್ಪಟ, ಆ ಹೆಸರು ತಕ್ಕಂಗೆ ಲೈಟಾಗಿ ಒಂದು ಟ್ಯಾಂಗಿ, ಆ ಸ್ವೀಟು, ಆಮೇಲೆ ತುಂಬ 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 ಲೈಟಾಗಿರೋ ಖಾರ ನೀವು ಕಂಡಿಡಿಯೋಕ್ಕಾಗಲ್ಲ, ಲೈಟ್ರಲ್ಲಿ ಬರುತ್ತೆ. ಬಟ್ ಹುಳಿ ಅಂಶ ಮತ್ತು ಆ ಸ್ವೀಟ್ನೆಸ್ಸು ಲೈಟಾಗಿ ಹೊಡೆಯುತ್ತೆ ನಿಮಗೆ, ಅದೇ ಚಟ್ಪಟ ಅನ್ನೋದು. ಮಂಚೂರಿಯನ್ ಒಂದು ತೊಗೊಂಡಿದ್ದೀವಿ, ನೋಡ್ತೀರಾ. ಸೊ ದಿಸ್ ಈಸ್ ವೆಜ್ ಮಂಚೂರಿಯನ್ನು. ಕ್ಯಾಮ್ರಾಮ್ಯಾನು ಹೆಂಗಿತ್ತಪ್ಪ ಶಶಿ, ಅವಾಗ ತಿಂದಲ್ಲ? ಏನು ನೋಡೋಕ್ಕೆ ಬುಟ್ಬಿಟ್ಟಾನಿ ಗುಲಾಬ್ ಜಾಮೂನ್ ಥರನೇ ಇದೆಯಲ್ಲ. ಬಟ್ಟು ಇವ್ರ ಹತ್ರ ಸಿಗೋ ವೆಜ್ಜಲ್ ಡಿಶ್ಶು ಇದೊಂದು ಮಾತ್ರನೇ. ನೆಕ್ಸ್ಟ್ ಬಂದು ವಿ ಹ್ಯಾವ್ ಗುಂಟೂರು ಚಿಕನ್ ರೋಸ್ಟ್. ಸೊ ಇದೇ ಪೀಸಸ್ ನೀವು ಈ ಒಂದು ಬಿರಿಯಾನಿಯಲ್ಲಿ ನೋಡ್ತೀರಾ. ಸೆಮಿ ಗ್ರೇವಿ, ಆ ಮಸಾಲೆ ಗ್ರೇವಿ ಜೊತೆ. ಸೊ ಅದನ್ನು ಸಪ್ರೇಟಾಗಿ ತೊಗೊಂಡಿದ್ದೀವಿ, ಅದು ಹೇಗಿರುತ್ತೆ ಫೀಲ್ ಅಂತ.
ವಾವ್, ಲೈಟಾಗಿ ನಿಂಬೆಹಣ್ಣ ಹಿಂಡ್ಕೊಂಡ್ರೆ ಮಾತ್ರ ಸೈಕಾಗಿರುತ್ತನ್ರಿ. ವಾವ್, ನಿಂಬೆಹಣ್ಣ ಹಿಂಡ್ಕೊಂಡ್ವಲ್ಲ ಅದರಿಂದ ಲೈಟಾಗಿ ಆ ಹುಳಿ ಅಂಶ ಜಾಸ್ತಿ ಆಗೋದು. ಬಟ್ ಒನ್ಲಿ ಆ ಒಂದು ಗುಂಟೂರು ಚಿಕನ್ಗೋಸ್ಕರನೇ ನೀವು ಬರ್ಬೋದು ಅಂತ. ನೆಕ್ಸ್ಟ್ ಡೆಸರ್ಟ್ ಟ್ರೈ ಮಾಡೋಣ. ಓಕೆ ಓಕೆ, ನೋಡ್ಬೋದು ಬ್ರೌನಿ ಇದೆ, ಒಂದು ಕಿಟ್ ಕ್ಯಾಟ್ ಮಿಲ್ಕ್ ಶೇಕು, ಬ್ರೌನಿ ವಿತ್ ವೆನಿಲಾ ಐಸ್ ಕ್ರೀಮ್ ಇದು, ಆ್ಯಂಡ್ ಡಬಲ್ ಕಾ ಮೀಠಾ. ಆಫ್ಟರ್ ಹ್ಯಾವಿಂಗ್ ಒಂದು ಬಲ್ಕಾಗಿ ಒಂದು ಬಕೆಟ್ ಬಿರಿಯಾನಿ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಈಗ ಈ ಡೆಸರ್ಟ್ ನೋಡಿಕೊಂಡು ಬಾಯೆಲ್ಲ ಡ್ರೂಲಿಂಗ್ ಆಗ್ತೈತೆ, ಮಾತು ಬರ್ತಿಲ್ಲ. ಈ ಡೆಸರ್ಟಿಂದ ಹೋಗೋಣ ಬನ್ನಿ. ಡಬಲ್ ಕಾ ಮೀಠಾ, ವಾವ್, ಲುಕ್ ಅಟ್ ದಿ ಟೆಕ್ಸ್ಚರ್ ಗಾಯ್ಸ್. ಸಕ್ಕರೆ ಪಾಕ ಇದೆ ಪ್ಲಸ್ ಬ್ರೆಡ್. ಇದು ಬ್ರೆಡ್ನ ಫಸ್ಟು ರೋಸ್ಟ್ ಮಾಡ್ತಾರೆ, ನಂತರ ಸಕ್ಕರೆ ಪಾಕದಲ್ಲಿ ಹಾಕ್ತಾರೆ. ಬಿಸಿ ಬಿಸಿ ಹೊಂಟೋಯ್ತು ಬಾಯಿಗೆ, ಜಾಸ್ತಿ ಬಿಸಿ ಹೊಂಟೋಯ್ತು, ಅದಕ್ಕೆ ಅವಸರ ಪಡಬಾರ್ದು ಅನ್ನೋದು. ಲೈಟಾಗಿ ಹೋಗೋಣ. ವಾಹ್, ಮಕ್ಕು ಹೊಡೆಯೋ ರೀತಿ ಸ್ವೀಟ್ ಇದೆ. ಬಟ್ ಈ ಸ್ವೀಟ್ ಹಿಂಗೆ ಇರಬೇಕು. ಸೂಪರ್ ಆಗಿದೆಯಲ್ಲ ಡಬಲ್ ಕಾ ಮೀಠಾ. ಒಬ್ಬೊಬ್ಬರು ಇದಕ್ಕೆ ಮೇಲೆ ಹಾಲು ಹಾಕ್ತಾರೆ, ಬಟ್ ಇವ್ರು ಬಂದು ಪ್ಲೇನಾಗೆ ಸಕ್ಕರೆ ಪಾಕ ಮಾತ್ರ ಬಳಸೋರೆ. ಇದು ತಿನ್ಬಿಟ್ರೆ ಬಿರಿಯಾನಿ ತಿನ್ನೋಕ್ಕಾಗಲ್ಲ, ಅದಕ್ಕೆ ಫಸ್ಟ್ ಬಿರಿಯಾನಿ ತಿನ್ಬಿಟ್ಟು ಆಮೇಲೆ ಬಂದು ಇದನ್ನು ತಿನ್ನಿ. ಬ್ರೌನಿ ವಿತ್ ವೆನಿಲಾ ಐಸ್ ಕ್ರೀಮ್. ಫಸ್ಟು ಸ್ವಲ್ಪ ಐಸ್ ಕ್ರೀಮ್ ತೊಗೋಬೇಕು. ಐಸ್ ಕ್ರೀಮ್ ತಗೊಂಡು ಇದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಇಲ್ಲೊಂದು ಕಟ್ಟು ಇಲ್ಲೊಂದು ಕಟ್ಟು. ಬಿಸಿ ಬಿಸಿ ಇದೆ ಬ್ರೌನಿ. ಬ್ರೌನಿ ಜೊತೆಗೆ ಮೇಲೆ ಏನಪ್ಪ ಯಾವುದೋ ಒಂದು ನಟ್ಸ್ ಒಂದು ಹಾಕವ್ರೆ. ವಾವ್, ಆ ಬ್ರೌನಿ ಮೇಲೆ ಹಾಕಿರೋ ನಟ್ಸು ಸಖತ್ ಬಿಸಿ ಬಿಸಿ ಇದೆ. ಅದ್ರ ಜೊತೆಗೆ ಐಸ್ ಕ್ರೀಮು ಮಸ್ಟ್ ಟ್ರೈ, ವೆನಿಲಾ ಐಸ್ ಕ್ರೀಮ್. ಮಾತೇ ಇಲ್ಲ. ಕ್ಯಾಟ್ ಮಿಲ್ಕ್ ಶೇಕು, ಓರಿಯೋ ಮಿಲ್ಕ್ ಶೇಕು ಸಿಗುತ್ತೆ. ಅದು ಬೇರೆ ಬೇರೆ ವೆರೈಟೀಸ್ ಹತ್ರ ಇದೆ. ಬಟ್ ನನಗೆ ಫಸ್ಟು ಬಿರಿಯಾನಿ ಬಗ್ಗೆ ಆ ಬಿರಿಯಾನಿ ಟೆಕ್ಸ್ಚರ್ ಇರಲಿ, ಆಮೇಲೆ ಆ ಬೇಸ್ ಮಸಾಲೆ. ಸೊ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಚಿಕನ್ ಪೀಸು ಹಾಗೋದ್ರೆ ಮಾತ್ರ ಅದು ಆ್ಯಕ್ಚುಲಿ ಆ ಬಗಾರ ಬಿರಿಯಾನಿ ಆ ಒಂದು ಟೇಸ್ಟ್ ಕೊಡುತ್ತೆ ನಿಮಗೆ. ಪ್ಲೇನ್ ಬಿರಿಯಾನಿ ಹೋದರೆ ಒಂದು ಸಟಲ್ಡ್ ಫ್ಲೇವರು, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಇರುತ್ತೆ. ಅದು ಸಪ್ರೇಟಾಗಿ ಸ್ಟಾರ್ಟರ್ಸ್ ತಗೋತೀರ ಅಂದರೆ ಒನ್ ಆಫ್ ದಿ ಬೆಸ್ಟ್ ಕಾಂಬೋ ಅಂತೀನಿ ನಾನು. ಸೊ ಸಪ್ರೇಟ್ ಕಾಂಬೋಸ್ ಇವ್ರ ಹತ್ರ ಇದೆ. ಅಂದರೆ ನಿಮಗೆ ಬಿರಿಯಾನಿ ರೈಸು, ರೈತಾ, ಗುಲಾಬ್ ಜಾಮೂನು, ಒಂದು ಚಿಕನ್ ಗ್ರೇವಿ ಆರ್ ಕರಿ, ಆ ಥರ ಒಂದು ಕಾಂಬೋಸು ಸಿಗುತ್ತೆ. ಬರೀ ಪ್ಲೇನಾಗಿ ಬಿರಿಯಾನಿನೂ ಸಿಗುತ್ತೆ. ಬಟ್ ನನಗೆ ಗೊತ್ತಿರೋ ಹಾಗೆ ನೀವು ಒಂದು 4-5 ಜನ ಬರ್ತೀರಾ ಅಂತಂದರೆ ಬಕೆಟ್ ಬಿರಿಯಾನಿ ತಗೊಳ್ಳಿ, ಅದು ಬೆಸ್ಟು ಕಾಂಬೋ. ಅದು ಬರ್ತಾನೆ ಇಲ್ಲ ಲೇ, ಸ್ಟ್ರಾ ಎಲ್ಲೋ ಬಂದರೆ ಅದನ್ನು ಟ್ರೈ ಮಾಡಿ. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಈ ಒಂದು ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಸುತ್ತಮುತ್ತ ಈ ನೀಲದ್ರಿ ರೋಡು ಈ ಸುತ್ತಮುತ್ತ ಇದ್ರೆ ನೀವು ಮಸ್ಟ್ ಟ್ರೈ ಸ್ಪಾಟು. 24 hours ಇರುತ್ತೆ. ಯಾವಾಗ ಬೇಕಾದ್ರೂ ಬನ್ನಿ, ಯಾವಾಗ ಬೇಕಾದ್ರೂ ಬ್ಯಾಟಿಂಗ್ ಮಾಡಿ. ಚಾಯಿಂದ ಹಿಡಿದು ಬಿಸ್ಕೆಟ್, ಬಿರಿಯಾನಿ, ಟಿಫನ್ ಐಟಮ್ಸ್ ವರೆಗೆ ಎಲ್ಲ ಸಿಗುತ್ತೆ, ಎಲ್ಲ ಬ್ಯಾಟಿಂಗ್ ಮಾಡ್ಬೋದು. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಐ ಹೋಪ್ ಎಂಜಾಯ್ ಮಾಡಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟ್ ಮಾಡಿಬಿಡಿ. ಹಂಗೆ ಫೈನಲ್ ಆಗಿ ಒಂದು ಸ್ಪೂನ್ ಐಸ್ ಕ್ರೀಮ್ ತಿನ್ಬಿಟ್ಟು ನಾವು ಮನೆಗೆ ಹೊರಡ್ತೀವಿ. ಮುಂದಿನ ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್ ಆ್ಯಂಡ್ cameraman.